ಒಬ್ರು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ಹ್ಮ್. ಅಲ್ಲಿ ತುಂಬಾ ದೊಡ್ಡ ಹೆಸರು ಇರುವಂತ ಮ್ಯೂಸಿಕ್ ಡೈರೆಕ್ಟ್ರು. ಸುಮ್ನೆ ಹಿಂಗೆ ನಾವು ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನಾದ್ರು ಸಮಥಿಂಗ್ ಯೂನಿಕ್ ಆಗಿ ಮಾಡೋಣ ಈ ಸಿನಿಮಾಗೆ ಅಂತ ಅನ್ಕೊಂಡಾಗ ಅಲ್ಲಿ ನಾವು ಮಾತಾಡಿದ್ವಿ. ಅವ್ರಂದ್ರು ಇಮಿಡಿಯೇಟ್ ಅವ್ರು ರೆಡಿ ಇದ್ರು. ಸರ್ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸಿ ಅಮ್ಮಂದು, ನಾವು ಬರ್ತೀವಿ. ಮುಂಚೆ ಏನಂದ್ರೆ ನಾನು ಇವ್ರು ಬೇಡ ಜಾಸ್ತಿ ಆಗುತ್ತೆ ಅಂದ್ರು, ಬೇಡ ಒಂದ್ಸರಿ ಟ್ರೈ ಮಾಡೋಣ ನಾನು ಅಂತ ಹೇಳ್ಬಿಡಿ ಸುಮ್ನೆ ಕೇಳಿ ಅಂದ್ರು. ಇವರು ಅವ್ರ ಮ್ಯಾನೇಜರ್ ಹತ್ರ ಮಾತಾಡಿದಾಗ ನಾನು ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಅವಾಗ ಅವ್ರ ಅಮೌಂಟ್ ಹೇಳಿದ್ರು, ಅವ್ರ ಏನಂತ ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ ಇವ್ರಿಗೆ ಹೇಳ್ದೆ, ನನಗೆ ನೆಕ್ಸ್ಟ್ ಬೇಕಲ್ಲ, ಈಗೇನೋ ಇದಕ್ಕೆ ಓಕೆ ನೋಡೋಣ, ನನ್ಗೊಂದು ಜಡ್ಜ್ಮೆಂಟ್ ಬೇಕು ಯಾರು ಹೆಂಗ್ ಕೆಲಸ ಮಾಡ್ತಾರೆ ಅಂತ. ಇವ್ರು ಹೇಳಿದ್ನೇ ನಾನು ತಗೊಳ್ಳೋದಲ್ಲ ಅಂತ. ಸರಿ ಫೋನ್ ಆನ್ ಮಾಡಿದ್ರು ಇವ್ರು, ನಾನು ಅಲ್ಲೇ ಇದ್ದೆ. ಅವಾಗ ಅವ್ರಿಗೆ ಇವ್ರು ಹೇಳಿಸಿದ್ರು, ಈ ತರ ಯಶ್ ಮದರ್ ಮಾಡ್ತಿದ್ದಾರೆ ಅಂತ. ಆಗ ಕ್ಷಣ ಪಾಪ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ತುಂಬಾ ಅಮೌಂಟ್ ಕಡಿಮೆ ಮಾಡ್ತೀವಿ ಅಂದ್ರು. ಅವ್ರು ಹೇಳಿದ ಅಮೌಂಟ್ಗೂ ನಾವು ಕೇಳೋ ಅಮೌಂಟ್ಗೂ ತುಂಬಾ ವೇರಿಯೇಷನ್ ಇತ್ತು. ಅಂದ್ರೆ ಹೈ ಬಜೆಟ್ ಬಿಡಿ ಅದು. ಆದ್ರೆ ಈ ಪಿಕ್ಚರ್ಗೆ ಅದು ಬೇಡ, ನೆಕ್ಸ್ಟ್ ಬರ್ತೀವಿ ಅಂದ್ರೆ, ಇಲ್ಲ ಒಂದ್ಸರಿ ನಮ್ಗೊಂದು ಮೀಟಿಂಗ್ ಕೊಡಿ ಹೋಗ್ಲಿ ಅಂದ್ರೆ, ಇಲ್ಲ ಮತ್ತೆ ಕೊಡ್ತೀವಿ ಅಂದ್ಬಿಟ್ಟು ಅದು ಆತರ ನಾವು ಈ ಲಾಸ್ಟ್ ಬಂದಾಗ ತುಂಬಾ ಹುಡುಕಿದೀವಿ ಕೆಲಸಗಳು ಮಾಡಕ್ಕೆ. ಏನ್ ಹೇಳಿ, ಏನೋ ದುಡ್ಡಿದೆ ಕಣ್ಮುಚ್ಚಿಗೆ ಬಂದ್ರೆ